ಸಿನಿಮಾ ಕಥೆಯನ್ನು ಮೀರಿಸಿದ ಇಲಿಯ ಕಹಾನಿ. $10 ಲಕ್ಷ ಮೌಲ್ಯದ ವಜ್ರಾಭರಣ ಎಗರಿಸಿದ ಖತರ್ನಾಕ್ ಇಲಿ. ತುಮಕೂರಿನ ಜ್ಯುವೆಲರಿ ಶಾಪ್ನಲ್ಲಿ ನಡೆಯಿತು ವಿಚಿತ್ರ ಘಟನೆ. ಇದು ಕೇಳಿದ್ರೆ ನೀವು ನಂಬೋದು ಕಷ್ಟ, ಆದ್ರೂ ಕೂಡ ನಡೆದಿರುವುದು ಮಾತ್ರ ಸತ್ಯ. ಶಟರ್ ಮುರಿದಿಲ್ಲ, ಕಳ್ಳರ ಸುಳಿವೇ ಇಲ್ಲ. ಆದ್ರೆ ರಾತ್ರಿ ಬೆಳಗಾಗುವಷ್ಟರಲ್ಲಿ ಜ್ಯುವೆಲರಿ ಅಂಗಡಿಯಿಂದ $10 ಲಕ್ಷ ಮೌಲ್ಯದ ವಜ್ರಾಭರಣಗಳು ನಾಪತ್ತೆಯಾಗಿದ್ವು. ಸಿಸಿಟಿವಿ ಪರಿಶೀಲಿಸಿದಾಗ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ಆ ಕಳ್ಳತನ ಮಾಡಿದ್ದು ಮನುಷ್ಯನಲ್ಲ, ಒಂದು ಇಲಿ. ಇದು ಸಿನಿಮಾ ಕಥೆಯನ್ನು ಕೂಡ ಮೀರಿಸುವಂತಹ ಪ್ರಕರಣ ಎಂದರೆ ತಪ್ಪಾಗಲಿಕ್ಕಿಲ್ಲ. ತುಮಕೂರು ನಗರದ ಕಾಟೆಕ್ಸ್ ಸರ್ಕಲ್ ಸಮೀಪ ವಿಶ್ವಾಸ್ ಜ್ಯುವೆಲರಿ ಅಂಗಡಿಯಲ್ಲಿ ನಡೆದ ಘಟನೆ ಎಲ್ಲರನ್ನ ಅಚ್ಚರಿಗೊಳಿಸಿದೆ. ರಾತ್ರಿ ಅಂಗಡಿ ಮುಚ್ಚಿ ಬೆಳಗ್ಗೆ ತೆರೆದಾಗ ಸುಮಾರು 50 ಗ್ರಾಂಗೂ ಅಧಿಕ ತೂಕದ ವಜ್ರ ಹಾಗೂ ಚಿನ್ನಾಭರಣಗಳು ಕಾಣೆಯಾಗಿದ್ವು. ಶಟರ್ ಮುರಿದಿರಲಿಲ್ಲ, ಬಾಗಿಲು ಕೂಡ ಒಡೆದಿರಲಿಲ್ಲ, ಯಾರಾದರೂ ಅಂಗಡಿಗೆ ನುಗ್ಗಿದ ಕುರುಹುಗಳು ಕೂಡ ಇರಲಿಲ್ಲ. ಆದ್ರೂ ಕೂಡ ಸುಮಾರು $10 ಲಕ್ಷ ಮೌಲ್ಯದ ಸರಗಳು ಹಾಗೂ ಉಂಗುರಗಳು ನಾಪತ್ತೆಯಾಗಿದ್ವು. ಘಟನೆ ಕಂಡು ಅಂಗಡಿ ಸಿಬ್ಬಂದಿ ಮತ್ತು ಮಾಲೀಕರು ಬೆಚ್ಚಿ ಬಿದ್ದಿದ್ರು. ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡುವ ಮುನ್ನ ಅಂಗಡಿಯ ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ನಡೆಸಿದ್ರು. ಆಗ ಕಂಡಂತಹ ದೃಶ್ಯ ಎಲ್ಲರನ್ನ ಅಚ್ಚರಿಗೆ ದೂಡಿತು. ಅಂಗಡಿಯಲ್ಲಿ ಓಡಾಡುತ್ತಿದ್ದ ಒಂದು ಇಲಿ ಡಿಸ್ಪ್ಲೇ ಕೌಂಟರ್ನಲ್ಲಿದ್ದ ವಜ್ರಾಭರಣಗಳನ್ನ ಒಂದೊಂದಾಗಿ ಎಳೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿ ದಾಖಲಾಗಿತ್ತು. ಸೈಲೆಂಟ್ ಆಗಿ ಅಂಗಡಿಗೆ ಬಂದಿದ್ದ ಇಲಿ ಸುಮಾರು $10 ಲಕ್ಷ ಮೌಲ್ಯದ ವಜ್ರಾಭರಣಗಳನ್ನ ತನ್ನ ಬಿಲದೊಳಗೆ ಸಾಗಿಸಿತ್ತು. ಸಿಸಿಟಿವಿ ಸುಳಿವಿನ ಆಧಾರದ ಮೇಲೆ ಸಿಬ್ಬಂದಿ ಇಲಿಯ ಜಾಡು ಹಿಡಿದ್ರು. ನಂತರ ಅಂಗಡಿಯೊಳಗಿದ್ದ ಇಲಿಯ ಬಿಲವನ್ನ ತೋಡಿದಾಗ ಎಲ್ಲರೂ ಕೂಡ ಅಚ್ಚರಿಗೊಂಡಿದ್ರು. ಅದರೊಳಗೆ ಬರೋಬ್ಬರಿ 10 ವಜ್ರದ ಉಂಗುರಗಳು ಹಾಗೂ 3 ವಜ್ರಖಚಿತ ಚಿನ್ನದ ಸರಗಳು ಸುರಕ್ಷಿತವಾಗಿ ಪತ್ತೆಯಾಗಿದ್ವು. ಆಭರಣಗಳು ಸುರಕ್ಷಿತವಾಗಿ ಸಿಕ್ಕ ಬಳಿಕ ಅಂಗಡಿ ಮಾಲೀಕರು ಹಾಗೂ ಸಿಬ್ಬಂದಿ ನಿಟ್ಟುಸಿರು ಬಿಟ್ಟಿದ್ದು, ಸಾಮಾನ್ಯವಾಗಿ ಇಲಿಗಳು ಆಹಾರ ಪದಾರ್ಥಗಳನ್ನ ಬಿಲಕ್ಕೆ ಸಾಗಿಸುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಆದರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಜ್ರಾಭರಣಗಳನ್ನ ಎಳೆದುಕೊಂಡು ಹೋಗಿರುವ ಈ ಅಪರೂಪದ ಘಟನೆ ಈಗ ಸಾಮಾಜಿಕ ಜಾಲತಾಣಗಳಲ್ಲೂ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒಟ್ಟಾರೆ ಸಿನಿಮಾವನ್ನೇ ಮೀರಿಸುವಂತ ನಡೆದ ಈ ಅಪರೂಪದ ಘಟನೆ ಸಿಸಿಟಿವಿ ಇದ್ದರೆ ಎಂತಹ ವಿಚಿತ್ರ ಸತ್ಯಗಳು ಕೂಡ ಬೆಳಕಿಗೆ ಬರಬಹುದು ಎಂಬುದಕ್ಕೆ ಮತ್ತೊಂದು ಉದಾಹರಣೆಯಾಗಿದೆ. ಗಿರೀಶ್, ಪ್ರಗತಿ ಟಿವಿ, ತುಮಕೂರು.